ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. ನ್ಯೂಟನ್ ಗ್ರಾಮರ್ ಶಾಲೆಗೆ 100ಕ್ಕೆ 100 ಫಲಿತಾಂಶ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು, ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ನ್ಯೂಟನ್ ಗ್ರಾಮರ್ ಶಾಲೆಗೆ 100ರಷ್ಟು ಫಲಿತಾಂಶ ಬಂದಿದೆ. ಪರೀಕ್ಷೆ ಬರೆದ 91 ವಿದ್ಯಾರ್ಥಿಗಳು ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದು, 30 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 54 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್, 7 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ. ಶಾಲೆಯ 6 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದು, ಹರ್ಷಿತಾ 617 ಪಡೆದು ರಾಜ್ಯಕ್ಕೆ 6ನೇ ರ್ಯಾಂಕ್ ಪಡೆದರೆ, ಅನುಶ್ರೀ 616 ಅಂಕ, ಅಚ್ಯುತನ್ 613 ಅಂಕ, ಶೇಖ್ ಅಫಿಯಾ 608 ಅಂಕ, ಚಂದನ 603 ಅಂಕ, ಹೆದ್ವಿತಾ ಶ್ರೀ 600 ಅಂಕ ಪಡೆದಿದ್ದಾರೆ. ಶಾಲೆಯ ಪ್ರಾಂಶುಪಾಲೆ ರೂಪಾ ಲೋಕೇಶ್ ಫಲಿತಾಂಶದ ಬಗ್ಗೆ ಹರ್ಷ ವ್ಯಕ್ತಪಡಿಸಿ ಮಾತನಾಡಿ, ಸತತ 10 ವರ್ಷಗಳಿಂದ ಶಾಲೆಯಲ್ಲಿ 100ಕ್ಕೆ 100 ಫಲಿತಾಂಶ ತರಲು ಆಡಳಿತ ಮಂಡಳಿ ಬಹಳಷ್ಟು ಶ್ರಮಿಸಿದೆ. ಇನ್ನು ಪರೀಕ್ಷೆಗೆ ಪೂರ್ವ ಸತತ 3 ತಿಂಗಳು ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ನೀಡಲಾಗಿತ್ತು. ಅದರ ಫಲವಾಗಿ ಇಂದು ಶಾಲೆಗೆ 100ರಷ್ಟು ಫಲಿತಾಂಶ ಬಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ರಾಜ್ಯಕ್ಕೆ 6ನೇ ರ್ಯಾಂಕ್ ಪಡೆದ ಶಾಲೆಯ ವಿದ್ಯಾರ್ಥಿನಿ ಹರ್ಷಿತಾ ಮಾತನಾಡಿ, ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಉತ್ತಮ ವಾತಾವರಣವಿದ್ದು, ಪರೀಕ್ಷೆಗೆ ತಯಾರಿ ಮಾಡಲು ಶಾಲೆಯಲ್ಲಿ ಪಾಠದ ಜೊತೆಗೆ ಮಾನಸಿಕವಾಗಿ ನಮ್ಮ ಧೈರ್ಯ ತುಂಬಿದ್ದು, ಬಂದ ಫಲಿತಾಂಶದಿಂದ ಬಹಳಷ್ಟು ಖುಷಿ ನೀಡಿದೆ ಎಂದರು. ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಎಸ್ವಿ ಲೋಕೇಶ್ ಮಾತನಾಡಿ, ಪ್ರಸ್ತುತ ವರ್ಷದ 10ನೇ ತರಗತಿ ಫಲಿತಾಂಶದಲ್ಲಿ 600ಕ್ಕೂ ಹೆಚ್ಚು ಅಂಕ ಪಡೆದ 20 ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕ ಪಡೆಯದೆ ಉಚಿತವಾಗಿ ದಾಖಲಿಸಲಾಗುವುದು ಎಂದರು. ಪರೀಕ್ಷೆಯಲ್ಲಿ ಶಾಲೆಗೆ ಉತ್ತಮ ಫಲಿತಾಂಶ ತಂದುಕೊಟ್ಟ ವಿದ್ಯಾರ್ಥಿಗಳು ಶಾಲೆಯ ಸಿಬ್ಬಂದಿ ವರ್ಗಕ್ಕೆ, ಪೋಷಕರಿಗೆ ಸಿಹಿ ತಿನ್ನಿಸಿ ಧನ್ಯವಾದಗಳು ತಿಳಿಸಿದರು. ಹಾಯ್, ಗುಡ್ ಆಫ್ಟರ್ನೂನ್ ಎವ್ರಿವನ್. ನನ್ನ ಹೆಸರು ಹರ್ಷಿತಾ ಅಂತ, ನ್ಯೂಟನ್ ಗ್ರಾಮರ್ ಸ್ಕೂಲಲ್ಲಿ ಓದುತ್ತಿದ್ದೇನೆ. ನನಗೆ ಮೊನ್ನೆ ನಡೆದ SSLC 2025 ಅಲ್ಲಿ 617 ಔಟ್ ಆಫ್ 625 ಬಂದು ನಾನು ಸ್ಟೇಟ್ 6th ರ್ಯಾಂಕ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನನ್ನ ಮೇಜರ್ ಥ್ಯಾಂಕ್ಸ್ ಗೋಸ್ ಟು ಮೈ ಇನ್ಸ್ಟಿಟ್ಯೂಷನ್ ನ್ಯೂಟನ್ ಗ್ರಾಮರ್ ಸ್ಕೂಲ್ and even for my chairman sir and headmistress sir Lokesh and headmistress Rupashri ma'am. And I would also like to thank my school teaching and non-teaching staff, especially my teaching staff. Tumba support madidare throughout my journey towards 10th. And I would also like to thank my peers who have just ನನ್ನ ಜರ್ನಿ ಆಫ್ 10th ನ ತುಂಬ ಮೆಮೊರೇಬಲ್ ಆಗಿ ಫುಲ್ ನನ್ನ ಎಮೋಷನಲ್ ಸಪೋರ್ಟ್ ಆಗಿ ಇದ್ದು, ಜಸ್ಟ್ ಥ್ರೂಔಟ್ ದ ಜರ್ನಿ ನಾನು ಎಲ್ಲಿ ನನ್ನ ಸಪೋರ್ಟನ್ನು ಬೀಳ್ಸ್ಕೊಂಡ್ರು, ದೇ ವರ್ ಲೈಕ್ ಸಪೋರ್ಟಿಂಗ್ ಮೀ. ಐ ವುಡ್ ಆಲ್ಸೋ ಥ್ಯಾಂಕ್ ಮೈ ಟೀಚರ್ಸ್ ಅಲಾಟ್. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಸ್ವಲ್ಪ ಮಾರ್ಕ್ಸ್ ಈ ಕಡೆ ಆ ಕಡೆ ಹೋದ್ರೆ ತುಂಬ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿದ್ದಾರೆ. ಆ್ಯಂಡ್ ಐ ವುಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್. ಮನೆಯಲ್ಲಿ ದಟ್ ಸೂಟಬಲ್ ಎನ್ವಿರಾನ್ಮೆಂಟ್ ಕೊಟ್ಟು ಮನೆಯಲ್ಲಿ ನನ್ನ ಪರ್ಸ್ನಲ್ ಸ್ಟಡಿನ ತುಂಬ ಎಂಕರೇಜ್ ಮಾಡಿ ಯಾವಾಗೂ ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು. ನಾನು ನೆಕ್ಸ್ಟ್ ಕಾಸ್ಮಾಲಜಿಸ್ಟ್ ಆಗಬೇಕು ಅಂತಿದ್ದೆ, ಸ್ಪೇಸ್ ಆಸ್ಟ್ರಾನಮಿಯಲ್ಲಿ. ಸೊ ಐ ಆಮ್ ಜಾಯ್ನಿಂಗ್ ಮೈ NIPUC ಇನ್ ನ್ಯೂಟನ್ ಆ್ಯಂಡ್ ಟೇಕಿಂಗ್ PCMC. ಥ್ಯಾಂಕ್ ಯು. 24-25ನೇ ಸಾಲಿನಲ್ಲಿ ನಮ್ಮ ಶಾಲೆ 100ರಷ್ಟು ಫಲಿತಾಂಶ ಪಡೆದಿದೆ ಸರ್. ಸತತ 10 ವರ್ಷಗಳಿಂದ ನಮ್ಮ ಶಾಲೆ 100ರಷ್ಟು ಫಲಿತಾಂಶ ಪಡ್ಕೊಂಡು ಬಂದಿದೆ. ಇದರ ಉದ್ದೇಶ ಏನು ಅಂದರೆ, ಶಾಲೆಯಲ್ಲಿ ಮಕ್ಕಳಿಗೆ ನಾವು ಉತ್ತಮವಾದ ರೀತಿಯಲ್ಲಿ ಟ್ರೈನಿಂಗನ್ನು ಕೊಡ್ತೀವಿ. ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿ ಟೆಕ್ಸ್ಟ್ ಬುಕ್ ಎಂಟೈರನ್ನು ಓದಿಸ್ತೀವಿ. ಮತ್ತು ಸ್ಲೋ ಇರೋ ಮಕ್ಕಳಿಗೆ ಪ್ಯಾಕೇಜಸ್ ಅಂತ ಮಾಡಿ ಆ ಪ್ಯಾಕೇಜನ್ನು ಓದಕ್ಕೆ ಕೊಡ್ತೀವಿ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ರಾತ್ರಿ 8 ಗಂಟೆವರೆಗೂ ಕ್ಲಾಸಸ್ಸನ್ನು ಮಾಡ್ತೀವಿ. ಮತ್ತು 5 ಪ್ರಿಪ್ರೇಟರಿ ಎಕ್ಸಾಮ್ಸನ್ನು ನಾವು ಮಾಡ್ತೀವಿ. ಮತ್ತು ಅದರಲ್ಲಿ ಯಾವ ಸಬ್ಜೆಕ್ಟಲ್ಲಿ ಯಾವ ಮಗು ಎಲ್ಲಿ ವೀಕ್ ಇದ್ದಾರೆ ಅಂತಂದ್ಬಿಟ್ಟು ಚೇರ್ಮನ್ ಸರು ನಾವು ಖುದ್ದಾಗಿ ಅವ್ರನ್ನ ಫಾಲೋ ಅಪ್ ಮಾಡಿ ಮತ್ತೆ ಆ ಮಕ್ಕಳನ್ನ ಪೇರೆಂಟ್ಸ್ನ ಕರೆದು ಯಾವ ಲೆವೆಲಲ್ಲಿ ಯಾವ ಮಗು ಇದೆ ಅಂದ್ಬಿಟ್ಟು ಹಂತವಾಗಿ ಪ್ರಾಕ್ಟೀಸ್ ಪೇಪರ್ ಅಂತ 40 ಮಾರ್ಕ್ಸಿಂದ ಮಾಡಿಕೊಂಡು ನಾವೆಲ್ಲ ಹೋಗ್ತಾ ಇರ್ತೀವಿ. ವಿಶೇಷ ತರಗತಿಗಳನ್ನೆಲ್ಲ ತೊಗೊತಾ ಇರ್ತೀವಿ, ಪೇರೆಂಟ್ಸ್ನು ಮಾತಾಡ್ತಾ ಇರ್ತೀವಿ. ಮತ್ತು ಮಗುಗೆ ಓದಿನ ಜೊತೆಗೆ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅವ್ರು ಯಾವ ಥರ ಊಟ ತೊಗೋಬೇಕು, ಯಾವ ಥರ ತಿಂಡಿ ತೊಗೋಬೇಕು, ಮತ್ತು ಎಷ್ಟು ಅವರ್ಸ್ ನಿದ್ದೆ ಮಾಡಬೇಕು ಅಂತ ಪ್ರತಿಯೊಂದನ್ನು ಪೇರೆಂಟ್ಸ್ ಸಂಪರ್ಕದಲ್ಲಿ ಇರ್ತೀವಿ. ಮತ್ತು ನಾವು ಡಿಸೆಂಬರ್ ಮಂತಿಂದ ಒಂದು ಟೀಮ್ ಅಂತ ಮಾಡಿಕೊಂಡು ಮಕ್ಕಳನ್ನ ದತ್ತು ಕೊಟ್ಟು ಬೆಳಗ್ಗೆ 4 ಗಂಟೆಗೆ ನಮ್ಮ ಟೀಚರ್ಸು ನಾವೆಲ್ಲ ಫೋನ್ ಮಾಡ್ತಾ ಇದ್ವಿ. ಸ್ಪೆಷಲಿ ಯಾರು ನನಗೆ ಕಾಲ್ ಮಾಡಿದಾರೋ ಆ ಟೀಚರ್ಸ್ಗೆಲ್ಲ ನಾನು ತುಂಬ ಥ್ಯಾಂಕ್ಸ್ಫುಲ್ ಆಗಿ ಹೇಳ್ತಾ ಇದ್ದೀನಿ. ಸಂಸ್ಥೆ ಪರವಾಗಿ ಮತ್ತು HM ಪರವಾಗಿ ಎರಡೂ ನಮ್ದೊಂದು ಟೀಮ್ ತುಂಬ ಚೆನ್ನಾಗಿ ವರ್ಕ್
ಮಾಡಿದೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಮಂತಲ್ಲಿ. ಇದು ಮತ್ತೆ ಮಕ್ಕಳಿಗೆ ಭಯ, ಪರೀಕ್ಷೆ ಅಂದರೆ ಯಾವುದೇ ಥರ ಭಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ನಾವು ತುಂಬಿದ್ವಿ. ಮತ್ತು ಎಕ್ಸಾಮ್ ಲಾಸ್ಟ್ ಡೇವರೆಗೂ ಈಗೇನು ಮಕ್ಕಳು ಹೈಯೆಸ್ಟ್ ಬಂದಿದ್ದಾರೆ ಅವರು ಶಾಲೆಗೆ ಬಂದು ಓದಿದ್ದಾರೆ. ಎಕ್ಸಾಮ್ ಲಾಸ್ಟ್ ಡೇ ಸಹ ಆಫ್ಟರ್ನೂನ್ ಬಂದು ನಮ್ಮನ್ನ ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ಇದು ಸಂಸ್ಥೆಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ನಮಗೆ. ಮತ್ತು ನಾವು ಇನ್ನು ಮುಂದೆ ಜಿಲ್ಲೆಗಲ್ಲದೆ ಕರ್ನಾಟಕಕ್ಕೆ ಮೊದಲನೇ ಸ್ಥಾನ ಬರಬೇಕು ಅನ್ನೋದು ಒಂದು ನಮ್ದು ಆಸೆ ಇದೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ನಮ್ಮ ಚೇರ್ಮನ್ ಸರ್ ಆಗ್ಬೋದು, ಅವರ ಸಹಕಾರ ನಮಗೆ ತುಂಬ ಇದೆ. ಮತ್ತು ರಿಸೋರ್ಸ್ ಪರ್ಸನ್ ಎಲ್ಲ ಕರೆಸಿ ಎಲ್ಲ ಮಾಡ್ತಾ ಇದ್ವಿ. ಪ್ರತಿ ವರ್ಷವೂ 100% ಅಲ್ಲದೆ ನಾನು ರಾಜ್ಯಕ್ಕೆ ಪ್ರಥಮ ಸ್ಥಾನಗಳು ಒಂದು 5-6 ಕೊಡಬೇಕು ಅನ್ನೋದು ಆಸೆ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ನಾನು ನೆರವೇರಿಸಿಕೊಡ್ತೀನಿ. ವಿದ್ಯಾರ್ಥಿಗಳು ಸಹ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳು ಸಹ ಇಲ್ಲಿ ಅಡ್ಮಿಷನ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಅದಲ್ಲದೆ SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಯಾವುದೇ ಶುಲ್ಕ ಇಲ್ಲದೆ ನಾವು ಫ್ರೀ ಅಡ್ಮಿಷನ್ ಅನ್ನು ಸಹ 20 ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಸೊ ಇದನ್ನ ಎಲ್ಲ SSLC ಎಲ್ಲ ವಿವಿಧ ಕಾಲೇಜ್, ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ ಬಂದಂತಹ ವಿದ್ಯಾರ್ಥಿಗಳು ಬಳಸ್ಕೋಬೇಕು ಅಂತ ನಮ್ಮಲ್ಲಿ ತಮ್ಮ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮಲ್ಲಿ JEE ನೀಟ್ CET ಟ್ರೈನಿಂಗು ಅತ್ಯುತ್ತಮವಾಗಿ ಸುಮಾರು 5 ಗಂಟೆಯಿಂದ 7 ಗಂಟೆವರೆಗೂ ಸತತ ಪ್ರತಿದಿನ ಕೊಡ್ತಾ ಇರೋದ್ರಿಂದ ಇದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಸಹ ಪಡೆದಿರ್ತಾರೆ. ಸೊ ಇದು ವಿವಿಧ ಕಾಲೇಜುಗಳಲ್ಲಿ ಏನು ಫ್ರೀ ಕೋಟಾ, SNQ ಕೋಟಾ, ಇದು ಪ್ರತಿ ವರ್ಷನೂ ಸಹ ಅಡ್ಮಿಷನ್ ಸಹ ಆಗ್ತಾ ಇರ್ತಾರೆ. ಇದನ್ನು ಬಳಸ್ಕೊಂಡು PUಗೂ ಸಹ ಅಡ್ಮಿಷನ್ ಓಪನ್ ಮಾಡಲಾಗಿದೆ ಇವತ್ತಿಂದ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ SSLC ಅಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿರುವಂಥವರು ಇದನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತ ವಿನಂತಿ.